ಎಲ್ಲರಿಗೂ ನಮಸ್ತೆ. ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ. ಬನ್ನಿ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೆಚ್ಚಾಗಿ ಚಹಾ ಕುಡಿಯುವುದರಿಂದ ಆಗುವ ಪರಿಣಾಮ ಏನು ಎಂಬ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಚಹಾ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಹೇಳಿ. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಪ್ರದೇಶಕ್ಕೆ ಹೋದರೂ ಸಹ ಅಲ್ಲಿನ ಚಹಾ ರುಚಿ ಡಿಫರೆಂಟ್ ಆಗಿರುತ್ತದೆ ಮತ್ತು ಜನರು ಚಹಾದ ವಿವಿಧ ರೀತಿಯ ರುಚಿಯನ್ನು ನೋಡಲು ಎಂದೂ ಸಹ ಹಿಂದೆ ಬಿದ್ದಿಲ್ಲ. ಹಾಲಿನಿಂದ ಮಾಡಿದ ಚಹಾ ಅನೇಕರಿಗೆ ಒಂದು ರಿಫ್ರೆಶ್ಮೆಂಟ್ ಡ್ರಿಂಕ್ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಎಷ್ಟೋ ಜನರಿಗೆ ಬೆಳಗ್ಗೆ ಎದ್ದು ಮುಖ ತೊಳೆದುಕೊಂಡ ನಂತರ ಚಹಾ ಕುಡಿಯದೇ ಇದ್ದರೆ ಅವರಿಗೆ ದಿನ ಬೆಳಗಾದಂತೆ ಅನಿಸುವುದಿಲ್ಲ. ಕೆಲವರಿಗೆ ದಿನ ಬೆಳಗಾದರೆ ಸಾಕು, ಕುಡಿಯಲು ಒಂದು ಕಪ್ ಬಿಸಿ ಬಿಸಿಯಾದ ಚಹಾ ಬೇಕೇ ಬೇಕು. ಇನ್ನು ಕೆಲವರಿಗೆ ಬೆಳಗ್ಗೆ ಅಷ್ಟೇ ಅಲ್ಲದೆ ದಿನವಿಡೀ ಆಗಾಗ್ಗೆ ಅನೇಕ ಬಾರಿ ಚಹಾ ಕುಡಿಯಬೇಕು ಅಂತ ಅನಿಸುತ್ತದೆ ಮತ್ತು ತಮ್ಮ ಆರೋಗ್ಯದ ಪರಿಯೇ ಇಲ್ಲದೆ ಅನೇಕ ಕಪ್ ಚಹಾವನ್ನು ಕುಡಿದಿರುತ್ತಾರೆ. ಚಹಾ ಕುಡಿಯದೇ ಇರುವವರು ಮತ್ತು ತುಂಬಾ ಚಹಾ ಕುಡಿಯುವವರು ಆರೋಗ್ಯವನ್ನು ಹೋಲಿಸಿ ನೋಡಿದರೆ ನಮಗೆ ಚಹಾ ದೇಹದ ಆರೋಗ್ಯದ ಮೇಲೆ ಎಂತಹ ಪರಿಣಾಮ ಬೀರಬಹುದು ಅಂತ ಅರ್ಥವಾಗುತ್ತದೆ. ಹಾಲಿನಿಂದ ಮಾಡಿದ ಚಹಾ ಆರೋಗ್ಯದ ಮೇಲೆ ಬೀಳುತ್ತೆ ಅನೇಕ ದುಷ್ಟ ಪರಿಣಾಮಗಳು. ಕೆಫಿನ್ ಬಗ್ಗೆ ಸೂಕ್ಷ್ಮತೆ ಬೆಳೆಯುತ್ತದೆ. ಅತಿಯಾಗಿ ಹಾಲಿನಿಂದ ಮಾಡಿದ ಚಹಾ ಸೇವಿಸುವುದರಿಂದ ಅನೇಕರಿಗೆ ಕೆಫಿನ್ ಬಗ್ಗೆ ಸೂಕ್ಷ್ಮತೆ ಬೆಳೆಯುತ್ತದೆ. ಎಂದರೆ ಚಹಾದಲ್ಲಿ ಆಗುವ ಚಹಾ ಪುಡಿ ಎಲೆಗಳಲ್ಲಿ ಕೆಫಿನ್ ಅಂಶವಿರುತ್ತದೆ. ಇದರ ಹೆಚ್ಚಿನ ಸೇವನೆಯಿಂದ ಆತಂಕ, ಭಯ, ಇನ್ಸೋಮೇನಿಯಾ, ಹೃದಯ ಬಡಿತ ಜಾಸ್ತಿ ಆಗುವುದು ಮತ್ತು ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಯಾಗುತ್ತವೆ. ದೇಹದ ತೂಕ ಹೆಚ್ಚಾಗುತ್ತದೆ. ಹಾಲಿನಿಂದ ಮಾಡಿದ ಚಹಾದಲ್ಲಿ ಸಕ್ಕರೆ ಅಂಶ ಮತ್ತು ಕೊಬ್ಬು ಜಾಸ್ತಿ ಇರುತ್ತದೆ. ಇದು ಕ್ಯಾಲೋರಿ ಸೇವನೆಯನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತದೆ ಮತ್ತು ದೇಹದ ತೂಕ ಹೆಚ್ಚಾಗುವಂತೆ ಮಾಡುತ್ತದೆ. ಜೀರ್ಣಕಾರಿ ಅಸ್ವಸ್ಥತೆ ಉಂಟಾಗುತ್ತದೆ. ಹಾಲಿನಿಂದ ಮಾಡಿದ ಚಹಾವನ್ನು ಅತಿಯಾಗಿ ಕುಡಿಯುವುದರಿಂದ ಜೀರ್ಣಕಾರಿ ಅಸ್ವಸ್ಥತೆ ಉಂಟಾಗುತ್ತದೆ. ಅತಿಯಾದ ಚಹಾ ಸೇವನೆಯಿಂದ ಹೊಟ್ಟೆ ಉಬ್ಬರ, ಆಮ್ಲೀಯತೆ, ಮಲಬದ್ಧತೆಯಂತಹ ಜೀರ್ಣಕಾರಿ ಅಸ್ವಸ್ಥತೆಗಳಿಗೆ ಗುರಿಯಾಗುತ್ತಾರೆ. ಅದರಲ್ಲೂ ಈ ಲ್ಯಾಕ್ಟೋಸ್ ಬಗ್ಗೆ ಸೂಕ್ಷ್ಮತೆಯನ್ನು ಹೊಂದಿರುವವರು ಹೆಚ್ಚಾಗಿ ಜೀರ್ಣಕಾರಿ ಅಸ್ವಸ್ಥತೆಗಳನ್ನು ಬೆಳೆಸಿಕೊಳ್ಳಬಹುದು. ಮುಖದಲ್ಲಿ ಮೊಡವೆಗಳಾಗುವುದು. ಹಾಲಿನಿಂದ ಮಾಡಿದ ಚಹಾವನ್ನು ಅತಿಯಾಗಿ ಕುಡಿಯುವುದರಿಂದ ಅನೇಕರಿಗೆ ಮುಖದ ಮೇಲೆ ಮೊಡವೆಗಳಾಗುತ್ತವೆ. ಇದಕ್ಕೆ ಕಾರಣವೆಂದರೆ ಚಹಾದಲ್ಲಿರುವ ಸಕ್ಕರೆ ಅಂಶ ಮತ್ತು ಡೈರಿ ಉತ್ಪನ್ನಗಳಿಂದ ಮುಖದ ಚರ್ಮದ ಮೇಲೆ ಮೊಡವೆಗಳಾಗುತ್ತವೆ. ಅದರಲ್ಲೂ ಮೃದುವಾದ ಚರ್ಮ ಹೊಂದಿರುವವರಿಗೆ ಹೆಚ್ಚಿನ ಮೊಡವೆಗಳು ಆಗುವುದು ನಾವೆಲ್ಲ ನೋಡಿರುತ್ತೇವೆ. ದೀರ್ಘಕಾಲದ ರೋಗಗಳು. ಹಾಲಿನಿಂದ ತಯಾರಿಸಿದ ಚಹಾದಲ್ಲಿರುವ ಸಕ್ಕರೆ ಅಂಶದಿಂದಾಗಿ ಇದನ್ನು ಅತಿಯಾಗಿ ಸೇವಿಸುವವರು ದೀರ್ಘಕಾಲದ ರೋಗಗಳಾದ ಟೈಪ್ 2, ಮಧುಮೇಹ, ಹೃದಯ ಸಂಬಂಧಿ ರೋಗಗಳು ಮತ್ತು ಬೊಜ್ಜು ಸಹ ಹೆಚ್ಚಾಗುತ್ತದೆಯಂತೆ. ನೋಡಿದ್ದೀರಾ, ಚಹಾ ಕುಡಿಯಲು ಎಷ್ಟು ರುಚಿಕರವಾಗಿರುತ್ತದೆಯೋ ಅಷ್ಟೇ ಆರೋಗ್ಯದ ಮೇಲೆ ಸಹ ದುಷ್ಟ ಪರಿಣಾಮಗಳನ್ನು ಬೀರುತ್ತದೆ ಅಂತ ಹೇಳಬಹುದು. ಆದ್ದರಿಂದ ಚಹಾವನ್ನು ಹಿತಮಿತವಾಗಿ ಸೇವಿಸುವುದು ಒಳ್ಳೆಯದು ಅಂತಾರೆ ತಜ್ಞರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ. ಧನ್ಯವಾದಗಳು.